ಸರ್ಕಾರ ಮನ್ಸು ಮಾಡಿದ್ರೆ ಅದನ್ನು ವಜಾ ಹಾಕ್ಬೋದಾಯ್ತು ಸರ್. ಇಲ್ಲ ಬೇಡ ದುಡ್ಡು ಕೊಡ್ಬೋದಾಯ್ತು ಸರ್, ತಪ್ಪೇನಿಲ್ಲ ಸರ್. ಅವ್ರಿಗೇನು ಪುಕ್ಸಟೆ ಕೊಡ್ಬೋದಾಯ್ತು ಸರ್ಕಾರ. ಜಾಗನೇ ಆಲ್ಟ್ರ್ ಸರ್. ಕರಾಭೂಮಿ ಎಷ್ಟಿದೆ ಆ ರೋಡಲ್ಲಿ, ಎಷ್ಟು ಜಾಗ ಇದೆ ಕರಾಭೂಮಿ ಅದೇ ರೋಡಲ್ಲಿ ಎಷ್ಟಿದೆ, ಪಕ್ಕನೇ ಇದೆ. ನೂರಾರು ಎಕರೆಗಳು ಒತ್ತಲಿಸ್ಕೊಂಡಿರೋ ಜನ ಎಷ್ಟು ಜನ ಇದ್ದಾರೆ. ಇವತ್ತು ಕೊಡಲಿ ಒಂದು ಅರ್ಧ ಎಕರೆ ಬೇಡ, ಅವಾಗ 2 ಎಕರೆ ಕೇಳಬೇಡ, ಇವಾಗ ಅರ್ಧ ಅಲ್ಲಿ ಬೇಡ, ಪಕ್ಕದಲ್ಲಿ ಜಾಗ ಸಿಗುತ್ತೆ ಕೊಡಲಿ ಸರ್ಕಾರ. ಗೌರ್ಮೆಂಟ್ ಜಾಗನೇ ಕೊಡಲಿ, ಬೇಡ ಬಾಲಣ್ಣವ್ರು ಬೇಡ, ಅದೇ ಪಕ್ಕದಲ್ಲಿ ಕೊಡಲಿ. ಪಕ್ಕದಲ್ಲಿ ತುಂಬ ಜಾಗಗಳಿದೆ, ಮಾಡಿಕೊಡ್ಬೇಕು. ಮಾಡಿಕೊಡೋ ಮನಸ್ಸು ಬರಬೇಕು. ಬರೀ ಸುಮ್ಮನೆ ವಾರ್ತಾ ಡಿಪಾರ್ಟ್ ಮಾಡ್ತದೆ, ಇವರು ಡಿಪಾರ್ಟ್ ಮಾಡ್ತದೆ. ಯಾರು ಮಾಡ್ತಾರೆ? ಅವತ್ತಿದ್ದ ಡಿ ಸಿ ಮಾಡಿ ನೀವು ಇವತ್ತೇರಲ್ಲಿ ಮಾಡ್ತಾರೆ ಸರ್. ಇವತ್ತು ಮಾಡಬೇಕು, ಮನಸ್ಸು ಮಾಡೋದು ಮಾಡಲೇಬೇಕು. ಯಾಕಂದರೆ ಇಷ್ಟು ದಿನ ಸುಮ್ಮನೆ ತಮಾಷೆ ಮಾಡ್ತಾರೆ, ಹೇಳ್ದಲ್ಲಿ ಕೇಳಿ ತೆಗೆದು ತಪ್ಪು. ಈಗ ನಾನು ಅದೇ ನಾನು ಹೇಳ್ದೆ ಯಾರಿಗೂ, ದಯವಿಟ್ಟು ಕೂಡಲೇ ಅದನ್ನು ನನಗೆ ನೀವು ಇದು ಕೊಡಿ, ಕಾಪಿ ಕೊಡಿ, ಕಾಪಿ. ನಾನು ಸುಪ್ರೀಂ ಕೋರ್ಟ್ಗೆ ನಾನು ಸ್ಟೇ ತೊಗೊಳಕ್ಕೆ ಹೋಗ್ತೀನಿ ಅಂತ ನಾನು ಹೇಳಿದ್ದೀನಿ. ಇದನ್ನು ನಾನು ನಮ್ಮ ರವಿ ಸಿ ಎಸ್ ಫೋನ್ ಮಾಡಿ, ರವಿ ಸಿ ಎಸ್ ಕಾಪಿ ಕೊಡ್ತು. ನಾನು ಯಾರಿಗೋ ಮಾತಾಡಿದೆ, ಸುಪ್ರೀಂಗೆ ಸ್ಟೇ ಹೋಗಿ ಫಸ್ಟು, ಆಮೇಲೆ ಸ್ಟೇ ತೊಗೊಳ್ಳೋಣ, ಆಮೇಲೆ ಕಾನೂನು ಮೊರೆ ಹೋಗೋಣ. ಕಾನೂನು ಏನು ತೀರ್ಮಾನ ಗೊತ್ತಾಗಲಿ ಅಂತ ನಾನು ಕೇಳಿದ್ದೀನಿ. ಇನ್ನೂ ಸರ್, ಕಾನೂನಲ್ಲಿ ಏನು ಬೇಕಾದ್ರೂ ಇದೆ, ಹೋಗೋಕ್ಕೆ ತೊಂದರೆ ಇಲ್ಲ. ಕಾನೂನು ತೀರ್ಮಾನ ನ್ಯಾಯಾಲಯ ಮಾಡ್ತದೆ. ನಾವು ಇವಾಗ ಹೈಕೋರ್ಟಲ್ಲಿ ಈ ರೀತಿಯಾಗಿದೆ. ಹೈಕೋರ್ಟಲ್ಲಿ ನಾವೇನು ದಾಖಲೆ ಸ್ಪಂದಿಸಿದ್ರೆ, ಈಗ ಕೋರ್ಟಲ್ಲಿದ್ದಾಗ ನೀವು ದಾಖಲೆ ಸ್ಪಂದಿಸಿದ್ರೆ ಮಾಡಲ್ಲ, ದಾಖಲೆಗಳು ನಮ್ಮಲ್ಲಿ ಕೊಟ್ಟಿಲ್ಲ, ಸ್ಪಷ್ಟನೆ ಕೊಟ್ಟಿಲ್ಲ ಅಂತ ನನಗೆ ಅನ್ನಿಸ್ತದೆ. ನಾನು ಮೊನ್ನೆ ರವಿ ಶ್ರೀವಾಸ್ತವ್ಗೆ ಹೇಳಿದಾಗ, ರವಿ ಶ್ರೀವಾಸ್ತವ ದಯವಿಟ್ಟು ಅದು ಕಾಪಿ ತರಿಸ್ಕೊಳ್ಳಿ. ಅದು ಯಾರು ಇವಾಗ ಇಷ್ಟು ದಿನ ಓಡಾಡ್ತಿರೋದನ್ನು ಅದನ್ನು ಕಾಪಿ ತರಿಸ್ಕೊಂಡ್ಮೇಲೆ ಅದ್ರ ಮುಖಾಂತರ ನಾನು ಇವಾಗ ಸುಪ್ರೀಂ ಕೋರ್ಟ್ಗೆ ಸ್ಟೇ ತರೋಣ. ಫಸ್ಟು ಸ್ಟೇ ತಂದಮೇಲೆ ಯಥಾಸ್ಥಿತಿ ಇರಲಿ ಅಂತ ಅದು ಪೂಜೆ ಗೀಜೆ ಮಾಡ್ಕೊಳ್ಳೋಣ. ಆಮೇಲೆ ಕಾನೂನು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದರಿಂದ ತಲೆ ಬಾಗೋಣ ಅಂತ ನನ್ನ ಅನಿಸಿಕೆ. ನಾನು ಹೇಳಿದ್ದೀನಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನು ರೆಡಿ ಇದ್ದೀನಿ.